ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದಾರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಫ್ರೆಂಡ್ಸ್, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಮೆಜರ್ಮೆಂಟ್ಸ್ ಬ್ಲೌಸಿಂದ ಯಾವ ರೀತಿ ಅಳತೆ ತಗೊಳ್ಳೋದು ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ನಿಮಗೆ ಮೇಲ್ಗಡೆ ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಇಲ್ಲಾಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡಿ ಆದರೂ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಇದೇ ಮೆಜರ್ಮೆಂಟ್ ಬ್ಲೌಸಲ್ಲಿ ನಾನು ಯಾವ ರೀತಿ ಅಳತೆ ತಗೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈಗ ಇದೇ ಮೆಜರ್ಮೆಂಟ್ ಬ್ಲೌಸ್ನ ಬಳಸ್ಕೊಂಡು ಲೈನಿಂಗ್ ಮೇಲೆ ಡೈರೆಕ್ಟಾಗಿ ಯಾವ ರೀತಿ ನಾವು ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಹೊಸದಾಗಿ ಯಾರಾದರೂ ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಒತ್ತಿ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಮುಂದೆ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬೇಕಂದರೆ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನೀವು ಈ ರೀತಿ ಬ್ಲೌಸು ಹಾಗೆ ಡ್ರೆಸ್ ಕಟಿಂಗು ಸ್ಟಿಚಿಂಗು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ಮೇಲೆ ನೋಟಿಫಿಕೇಶನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬ್ಲೌಸ್ ಕಟಿಂಗ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ನೋಡಿ, ಫಸ್ಟು ನಾವು ಇದು ಲೈನಿಂಗು, ಈ ಲೈನಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟು ಇದು ಲೈನಿಂಗು ಸಣ್ಣ ಪನ್ನ ಅಂತ ಕರೀತಾರೆ. ಅಂದರೆ ವಿಡ್ತು ಅಗಲ ಕಡಿಮೆ ಇರುತ್ತೆ, ದೊಡ್ಡ ಪನ್ನ ಅಂದರೆ ಅಗಲ ಜಾಸ್ತಿ ಬರುತ್ತೆ. ಇದು ಕಾಟನ್ ಲೈನಿಂಗು. ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ನಾನು ಯಾವಾಗಲೂ ಜಾಸ್ತಿ ಕಾಟನ್ ಲೈನಿಂಗ್ನ ಯೂಸ್ ಮಾಡ್ತೀನಿ. ಹಾಗೆ ನಿಮಗೆ ಈ ಲೈನಿಂಗು ನೋಡಿ ಈ ಥರ ಡಬಲ್ ಫೋಲ್ಡ್, ಅಂದರೆ ಫೋಲ್ಡಿಂಗಲ್ಲಿ ಆಲ್ರೆಡಿ ಫೋಲ್ಡಿಂಗಲ್ಲಿ ಇರುತ್ತೆ. ನೀವು ಲೈನಿಂಗ್ ತಗೊಂಬರ್ಬೇಕಾದ್ರೆ ಈ ರೀತಿ ಡಬಲ್ ಫೋಲ್ಡಲ್ಲಿ ಇರಬೇಕು ಲೈನಿಂಗು. ಇದನ್ನು ನೀವು ಐರನ್ ಮಾಡ್ಕೊಳ್ಬೇಕು ನೀಟಾಗಿ ಈ ಲೈನಿಂಗ್ನ ನೀವು ಐರನ್ ಮಾಡ್ಕೊಳ್ಬೇಕು, ಸುಕ್ಕಾಗಿರುತ್ತೆ. ಹಾಗೆ ಈ ಅಂಚು ಪೀಸ್ ಹತ್ರ ನೋಡಿ ಈ ರೀತಿ ಯಾಕೆ ಕಟ್ ಮಾಡಿದ್ದೀನಿ ಅಂತ ನಿಮಗೆ ಡೌಟ್ ಇರ್ಬೋದು. ಇದು ಅಂಚು ಪೀಸು ಸ್ವಲ್ಪ ಸಿಂಕ್ ಆಗಿರುತ್ತೆ, ಹಾಗಾಗಿ ಈ ಅಂಚು ಪೀಸ್ನ ಈ ರೀತಿ ಕಟ್ ಮಾಡಿ ನಾನು ಐರನ್ ಮಾಡಿರ್ತೀನಿ. ಈ ಕಟ್ ಮಾಡೋದ್ರಿಂದ ಈ ರೀತಿ ಫ್ಲಾಟ್ ಆಗಿರುತ್ತೆ ಲೈನಿಂಗು, ಸಿಂಕ್ ಆಗೋದಿಲ್ಲ. ಇದು ರೀಸನ್ನು. ಈಗ ಈ ಲೈನಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಫಸ್ಟ್ ನಾವು ಲೈನಿಂಗ್ನ ಈ ಫೋಲ್ಡಿಂಗ್ಸ್ ಏನಿದಾವೋ ನೋಡಿ, ಈ ಅಂಚು ಪೀಸ್ ಅನ್ನೋದು ಆ ಕಡೆ ಸೈಡ್ ಇರಬೇಕು, ಈ ಫೋಲ್ಡಿಂಗ್ ಮಾಡಿರೋದು ನಮ್ಮ ಸೈಡ್ ಇರಬೇಕು. ಓಕೆನಾ? ಈಗ ಫಸ್ಟು ನಾವು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಬ್ಯಾಕ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡೋಣ. ಫಸ್ಟು ಸ್ಟಾರ್ಟಿಂಗ್ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ನಾವು ಬ್ಯಾಕ್ ಸೈಡ್ ಪಾರ್ಟಿಂದನೇ ಕಟಿಂಗ್ ಮಾಡೋದು ಕಲ್ತ್ಕೊಂಡು ಹೋಗ್ಬೇಕು. ಹಾಗೆ ನಿಮಗೆ ಫ್ರಂಟು ಬ್ಯಾಕು ಕ್ರಾಸ್ ಬೆಲ್ಟು ಒಂದೇ ಸಾರಿ ನಿಮಗೆ ಫೋಲ್ಡಿಂಗ್ ಮಾಡಿ ಕಟಿಂಗ್ ಮಾಡ್ತಾರೆ, ಆ ರೀತಿ ಮಾಡಬಾರ್ದು. ಓಕೆನಾ? ನೀವು ಈ ರೀತಿಯೇ ಪ್ರಾಕ್ಟೀಸ್ ಮಾಡಿ. ಇದು ನೀವು ಎಲ್ಲೋದ್ರೂ ಅಫಿಷಿಯಲ್ಲಾಗಿ ಸ್ಟಿಚಿಂಗ್ ಮಾಡೋದಕ್ಕಾಗುತ್ತೆ. ನೀವು ಯಾವುದೇ ಸ್ಟಿಚಿಂಗ್ ಅಂಗಡಿಲಿ ನೀವು ಸ್ಟಿಚಿಂಗ್ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಹೋದ್ರೂ ಈ ರೀತಿಯೇ ನಿಮಗೆ ಕಟಿಂಗ್ ಮಾಡಿಕೊಡೋದು, ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಈ ರೀತಿಯೇ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನಿಮಗೆ ಮುಂದೆ ಹೋಗ್ತಾ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಫಸ್ಟು ಇದು ಸ್ಕೇಲು, ಚಿಕ್ಕ ಸ್ಕೇಲ್ ತಗೊಳ್ಳಿ ನೀವು ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ. ಸ್ಟ್ರೈಟಾಗಿ ಫಸ್ಟು ಒಂದು ಲೈನ್ನ ಹಾಕ್ಕೊಳ್ಳಿ. ಈ ಸ್ಟ್ರೈಟಾಗಿ ಫಸ್ಟ್ ಲೈನ್ನ ಯಾಕೆ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಅಂದರೆ, ನೋಡಿ, ಈ ಲೈನಿಂಗ್ ಕಟ್ ಮಾಡಬೇಕಾದ್ರೆ ನಮ್ಗೆ ಈ ರೀತಿ ಸೊಟ್ಟ ಕಟ್ ಮಾಡಿರ್ತಾರೆ, ಹಾಗಾಗಿ ಸ್ಟ್ರೈಟಾಗಿ ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು. ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ಸ್ಟ್ರೈಟಾಗಿ ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ಬ್ಲೌಸ್ ಅನ್ನೋದು ತುಂಬ ನೀಟಾಗಿರುತ್ತೆ. ಈ ರೀತಿ ಸ್ಟ್ರೈಟಾಗಿ ಕಟಿಂಗ್ ಆಯ್ತಲ್ವ? ಆದ ನಂತರ ನೀವು ಫಸ್ಟು ಒಂದು 1/2 ಇಂಚ್ಗೆ ಮಾರ್ಜಿನ್ನ ತಗೊಳ್ಬೇಕು. ಫಸ್ಟು ಈ 1/2 ಇಂಚ್ ಮಾರ್ಜಿನ್ನ ತಗೊಳ್ಳಿ. ಇದು ಯಾಕೆ ಅಂದರೆ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ತಿಳಿಸ್ಕೊಡ್ತೀನಿ. ಓಕೆನಾ? ಫಸ್ಟು ನೀವು ಈ 1/2 ಇಂಚ್ ಮಾರ್ಜಿನ್ನ ತಗೊಳ್ಳಿ. ನೀವು ನಾನು ಏನು ಪಾಯಿಂಟ್ಸ್ನ ಹೇಳ್ತೀನೋ ಅವ್ನು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿ. ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಬ್ಲೌಸ್ ಕಟಿಂಗ್ನ. ಪೂರ್ತಿ ನಿಮಗೆ ಡೀಟೇಲ್ ಚಿಕ್ಕ ಪಾಯಿಂಟ್ಸ್ ಸಮೇತನೂ ಇದರಲ್ಲಿ ಏನು ತಿಳಿಸ್ಕೊಡಲ್ಲ. ನಿಮಗೆ ಮೇನ್ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಯಾವ್ಯಾವ ಪಾಯಿಂಟ್ಸ್ ಬೇಕು, ಮೇನ್ ಪಾಯಿಂಟ್ಸ್ ಯಾವುದಿದೋ ಅದ್ರ ಬಗ್ಗೆ ಮಾತ್ರ ತಿಳಿಸ್ಕೊಡ್ತೀನಿ. ಇನ್ನು ಮುಂದೆ ಹೋಗ್ತಾ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದೇ ಸಾರಿ ನಿಮಗೆ ಬ್ಲೌಸ್ ಕಟಿಂಗ್ನ ಕಂಪ್ಲೀಟ್ ತಿಳಿಸ್ಕೊಡೋಕೆ ಹೋದರೆ ನಿಮ್ಗೆ ಅರ್ಥ ಆಗೋದು. ಓಕೆನಾ? ನೋಡಿ, ನಿನ್ನೆ ನಾವು ಇದೇ ಅಳತೆ ಬ್ಲೌಸಲ್ಲಿ ಮೊನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಳತೆ ತೊಗೊಂಡು. ಬಟ್ ನಮಗೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಮೆಜರ್ಮೆಂಟ್ ಬ್ಲೌಸ್ ಪರ್ಫೆಕ್ಟಾಗಿ ಇದೆ ಅಂದರೆ ನಾವು ಬ್ಲೌಸ್ನ ಇಟ್ಟು ಮೆಜರ್ ಮಾಡ್ಕೊಳ್ಬೇಕು. ಓಕೆನಾ? ಟೇಪ್ ತಗೊಂಡು ಟೇಪಲ್ಲಿ ಅಳತೆ ಮಾಡಿಕೊಂಡು ನಾವು ಆ ಮೆಜರ್ಮೆಂಟ್ ಪ್ರಕಾರ ಕಟಿಂಗ್ ಮಾಡಬಾರ್ದು. ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಮೆಜರ್ಮೆಂಟ್ ಬ್ಲೌಸ್ನೇ ಈ ರೀತಿ ಇಟ್ಕೊಳ್ಬೇಕು. ನಮಗೆ ಇಲ್ಲಿಂದ ಈ ಶೋಲ್ಡರ್ ಜಾಯಿಂಟ್ ಇದೆಯಲ್ವ, ಈ ಶೋಲ್ಡರ್ ಜಾಯಿಂಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ಒಂದು 1/2 ಇಂಚ್ಗೂ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಓಕೆನಾ? ಈ ಮಾರ್ಕಿಂಗ್ ಏನಿದು ಇವು ನಮಗೆ ಕಚ್ಚಾ ಸ್ಟಿಚಿಂಗ್ ಮಾಡಬೇಕಾದ್ರೆ, ಇದು ಸ್ಟಿಚಿಂಗ್ ಮಾಡಬೇಕಾದ್ರೆ ತಿಳಿಸ್ಕೊಡ್ತೀನಿ. ಈಗ ಫಸ್ಟು ರೆಡಿ, ಇಲ್ಲಿಗೆ ಇದು ಶೋಲ್ಡರ್ಗೆ ಕಚ್ಚಾ. ಓಕೆನಾ? ಇವೆರಡು ಆಯ್ತಲ್ವ? ಇದಾದ ನಂತರ ನೀವು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ
ನೋಡಿ ಈ ಬ್ಯಾಕ್ ಸೈಡ್ ಸೊಂಟದ ಅಳತೆ ಇದೆಯಲ್ವಾ, ಈ ಎರಡು ಜಾಯಿಂಟ್ ಮಾಡಿ ಈ ರೀತಿ ಬ್ಯಾಕ್ ಸೈಡು, ಈ ಸೈಡ್ ಸ್ಟಿಚಿಂಗ್ ಎಲ್ಲಿಗಿದೆಯೋ ಅಲ್ಲಿಗೆ ಈ ರೀತಿ ಜಾಯಿಂಟ್ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಈ ರೀತಿ ಈ ಸೈಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇಲ್ಲಿಗೆ. ಓಕೆನಾ, ಈ ಡಬಲ್ ಫೋಲ್ಡಿಂದ. ಅದಾದ ನಂತರ ಹಾಗೆ ನೀವು ಇದನ್ನು ಇದೇ ರೀತಿ ಇಟ್ಕೊಂಡು ಡೀಪ್ ನೋಡ್ಕೊಳ್ಳಿ, ಈ ಡೀಪು ಎಲ್ಲಿಗೆ ಬಂದಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಇದು ಎರಡು ಒಂದೇ ಸಾರಿ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಮಾರ್ಕ್ ಮಾಡಿಕೊಂಡ ನಂತರ ಬ್ಲೌಸಲ್ಲಿ ನಿಮಗೆ ಕಾಣ್ತಾ ಇದೆಯಲ್ವ, ಈ ಸೈಡ್ನ ನೋಡಿ, ಈ ಸ್ಲೀವ್ ಜಾಯಿಂಟ್ ಮಾಡಿದೀವಲ್ವ, ಇಲ್ಲಿಗೆ ನೀವು ಈ ಮಾರ್ಕ್ ಮಾಡಿದ್ದೀವಲ್ವ, ಈ ಮಾರ್ಕಿಂದ ಕರೆಕ್ಟಾಗಿ ಇದನ್ನ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ಇಲ್ಲಿಗೆ ಮಾರ್ಕ್ನ ಮಾಡ್ಕೊಳ್ಬೇಕು. ಇದಕ್ಕೆ ಮೇಲ್ಗಡೆ ಒಂದು ಅರ್ಧ ಇಂಚ್ ಮಾರ್ಕ್ನ ಮಾಡ್ಕೊಳ್ಬೇಕು ಮೇಲ್ಗಡೆಗೆ. ಯಾಕೆ ಅಂದರೆ ಇದು ರೆಡಿ, ನಾವು ಕಟಿಂಗ್ ಇಲ್ಲಿ ಮಾಡಿದಾಗ ಸ್ಟಿಚಿಂಗ್ ಮಾಡಬೇಕಾದ್ರೆ ಅರ್ಧ ಇಂಚ್ ಮಾರ್ಜಿನ್ ಹೋಗುತ್ತೆ. ಹಾಗಾಗಿ ನಾವು ಮೇಲ್ಗಡೆ ತಗೊಳ್ಬೇಕು, ಮತ್ತೆ ಇದು ಮಾರ್ಕ್ಬಿಟ್ಟು ಕೆಳಗಡೆ ತಗೊಳ್ಬಾರ್ದು. ಓಕೆನಾ, ಇಷ್ಟು ಮಾರ್ಕಿಂಗ್ ಆಯ್ತಲ್ವ. ಬ್ಯಾಕ್ ಲೆಂತ್ ತಗೊಂಡ್ವಿ, ಡೀಪ್ನ ತಗೊಂಡ್ವಿ, ಹಾಗೆ ನಾವು ಈ ಆರ್ಮೋಲ್ ಡೌನಿಂಗ್ನ ತಗೊಂಡ್ವಿ. ಅಂದರೆ ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಇಲ್ಲಿಂದ ಅದು ಸೈಡ್ ಎಷ್ಟಿರುತ್ತೋ ಅಷ್ಟು ಮಾರ್ಕ್ ಮಾಡ್ಕೊಳ್ಳೋದು. ಸೊಂಟದ ಅಳತೆ ತಗೊಂಡ್ವಿ, ಸೊಂಟದ ಅಳತೆ ತಗೊಂಡ ನಂತರ ಇಲ್ಲಿಗೆ ಬಂದಿದೆಯಲ್ವ, ನಾವಿಲ್ಲಿ ಡಾಟ್ಸ್ ಇಟ್ಕೊಳ್ಬೇಕು. ಓಕೆನಾ, ಈ ಡಾಟ್ಸ್ ಇಟ್ಕೊಳ್ಳೋದಕ್ಕೆ 1 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ಇಲ್ಲಿಂದ 1 ಇಂಚು ಮತ್ತೆ ಎಕ್ಸ್ಟ್ರಾ ತಗೊಳ್ಬೇಕು. ಈ ಡಾಟ್ಸ್ನ ಇಲ್ಲಿ ನಾವು ಡಾಟ್ಸ್ನ ಇಟ್ಕೊಳ್ತೀವಿ ಬ್ಯಾಕ್ ಸೈಡು, ಈ ಡಾಟ್ಸ್ಗೋಸ್ಕರ ಫಸ್ಟ್ 1 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ಇಷ್ಟು ಆದ ನಂತರ ನೆಕ್ಸ್ಟು ನಮಗೆ ಈ ಡೀಪ್ಗೆ ಲೈನ್ ಮಾರ್ಕ್ ಮಾಡ್ಕೊಳ್ಳಿ. ಈ ಮೇಲ್ಗಡೆ ಮಾರ್ಕ್ ಇದೆಯಲ್ವ, ಈ ಮೇಲ್ಗಡೆ ಮಾರ್ಕಿಂದ ಈ ಮಾರ್ಕಿಗೆ ಎಷ್ಟು ಬರ್ತಿದೆ, ಇದು ಕೆಳಗಡೆ ಮಾರ್ಕು, ಇದು ಬೇಡ. ಈ ಮೇಲ್ಗಡೆ ಮಾರ್ಕ್ ಎಷ್ಟಿದೆಯೋ ಅಷ್ಟಕ್ಕೆ ನೋಡ್ಕೊಳ್ಳಿ ಎಷ್ಟು ಬರುತ್ತೆ. 5.5 ಇಂಚ್ ಬಂದಿದೆ ಅಲ್ವಾ, ಇದೇ 5.5 ಇಂಚ್ನ ಆ್ಯಸ್ ಇಟ್ ಈಸ್ ಶೋಲ್ಡರ್ಗೆ ತಗೊಳ್ಳಿ. ಇದು 5.5 ಇಂಚ್, ಇದೆಷ್ಟಿರುತ್ತೋ ಅಷ್ಟು. ಹಾಗೆ ಈ ಮಾರ್ಕ್ ಹತ್ರ 6 ಇಂಚ್ ತಗೊಳ್ಳಿ, ಅಂದರೆ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಕ್ರಾಸ್ ಇರಬೇಕು. ಈ ರೀತಿ ಈ ಶೋಲ್ಡರಿಂದ ಆರ್ಮರ್ ಡೌನ್ ಹತ್ರಕ್ಕೆ ಅರ್ಧ ಇಂಚ್ ಕ್ರಾಸ್ ಇರಬೇಕು. ಇಷ್ಟನ್ನು ತಗೊಂಡ ನಂತರ ನಿಮಗೆ ಈ ಬ್ರಾಡು ಈ 5.5 ಇಂಚ್ ಏನಿದೆಯೋ ಇದರಲ್ಲಿ ಅರ್ಧ ಅಂದರೆ 2.25 ಇಂಚನ್ನ ತಗೊಳ್ಳಿ. ಈ ರೀತಿ ಆದರೂ ತಗೊಳ್ಬೋದು. ಇಲ್ಲ ಅಂದರೆ ನಿಮಗೆ ನೋಡಿ ಈ ಮೆಜರ್ಮೆಂಟ್ ಬ್ಲೌಸಲ್ಲಿ ಈ ಶೋಲ್ಡರ್ ಇದೆಯಲ್ವಾ, ಇದನ್ನಾದರೂ ಮಾರ್ಕ್ ಮಾಡ್ಕೊಳ್ಬೋದು. ನೋಡಿ ರೆಡಿ ನಮ್ಗೆ ಅಷ್ಟೇ ಬರುತ್ತೆ. ಅಂದರೆ ಇಲ್ಲಿ ಸ್ಟಿಚಿಂಗ್ಗೆ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ವ, ಅದಕ್ಕೆ ಅರ್ಧ ಇಂಚ್ ಹೋದರೆ 2.25 ರೆಡಿ ಬರುತ್ತೆ. ಇದು ನಮಗೆ ಬ್ಯಾಕ್ ಸೈಡು. ಈಗ ಮೇನ್ ಬೇಕಾಗಿರೋದು ಚೆಸ್ಟು. ನಾವು ಇದರಲ್ಲಿ ಲಾಸ್ಟ್ ಟೈಮ್ ಮೆಜರ್ಮೆಂಟ್ ಬ್ಲೌಸಲ್ಲಿ ನಾನು ಟೇಪ್ನಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ನಿಮಗೆ ತೋರಿಸಿದ್ದೀನಲ್ವ. ನಾವು ಟೇಪಲ್ಲಿ ಮೆಜರ್ಮೆಂಟ್ನ ಮಾಡ್ಕೊಳ್ಳೋದು ಯಾವುದಂದರೆ ಈ ಬ್ಯಾಕ್ ಚೆಸ್ಟ್ನ ಮಾಡ್ಕೊಳ್ಬೇಕು. ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ನೀಟಾಗಿ ಬ್ಲೌಸ್ನ ಹಾಕ್ಕೊಂಡು ಈ ರೀತಿ ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಬೇಕು. ಇದು ಟೇಪ್ನಲ್ಲಿ ಅಳತೆ ಮಾಡ್ಕೊಳ್ಬೇಕು. 19 ಇಂಚ್ ಇದೆ, ನಾನು ನಿಮ್ಗೆ ಲಾಸ್ಟ್ ಟೈಮು ಅಷ್ಟೇ ತೋರಿಸಿದ್ದೀನಿ. ಈ 19 ಇಂಚರಲ್ಲಿ ಅರ್ಧ ಅಂದರೆ 9.25 ಇಂಚ್ ಬರುತ್ತೆ. ಓಕೆನಾ, ಈ ಬ್ಯಾಕ್ ಸೈಡ್ 19.25 ಇಂಚಲ್ಲಿ ಅರ್ಧ ಅಂದರೆ 9.25 ಬರುತ್ತೆ. ಈ 19 ಇಂಚಲ್ಲಿ ಅರ್ಧ 9.25 ಅಂದರೆ ನಮಗೆ ಡಬಲ್ ಸೈಡ್ ಇರುತ್ತಲ್ವ, ಇದು ನೋಡಿ ಈ ರೀತಿ ಡಬಲ್ ಫೋಲ್ಡ್ ಹಾಕೊಂಡಿದ್ವಲ್ಲ, ಅದಕ್ಕೆ 19 ಇಂಚಲ್ಲಿ 2 ಭಾಗ ಮಾಡಬೇಕು. ಈಗ ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು. ಇದಾದ ನಂತರ ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ಬೇಕು. ಈ ರೀತಿ ಎಕ್ಸ್ಟ್ರಾ ಮಾರ್ಜಿನ್ ನಾನು ನಿಮಗೆ ಕಟಿಂಗ್ ತೋರಿಸ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಇದೇ ರೀತಿಯೇ ಕಟಿಂಗ್ ಮಾಡೋದು. ಅಫಿಷಿಯಲ್ ಆಗಿರುತ್ತೆ ಕಟಿಂಗು. ನೀವು ಈ ಮೆಥಡು ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಹೊಸದಾಗಿ ಕಲಿಯೋರಿಗೆ. ಈ ರೀತಿ ಫಾಲೋ ಅಪ್ ಮಾಡಿದರೆ ನೀವು ಎಲ್ಲೇ ಕೆಲಸ ಮಾಡಿದ್ರು, ಎಲ್ಲೇ ಕೆಲಸ ಮಾಡೋಕ್ಕೆ ಹೋದ್ರೂ ನೀವು ಪರ್ಫೆಕ್ಟಾಗಿ ಕೆಲಸ ಮಾಡ್ತೀರ. ಹಾಗಾಗಿ ನಾನು ಈ ಮೆಥಡಲ್ಲಿ ತೋರಿಸ್ತಿದ್ದೀನಿ, ಇದನ್ನೇ ಫಾಲೋ ಮಾಡಿ. ಈಗ ಈ ಆರ್ಮೋಲ್ ರೌಂಡಿಂಗು ಈ ರೀತಿ ಈ ಥರ ಮಾರ್ಕರಲ್ಲಿ ನೀವು ಆರ್ಮೋಲ್ ರೌಂಡಿಂಗ್ನ ಒಂದು ಸ್ವಲ್ಪ ಶೇಪ್ ನೀಟಾಗಿ ನೋಡ್ಕೊಳ್ಳಿ. ನಮಗೆ ಈ ಮೂಲೆಯಲ್ಲಿ 1 ಇಂಚ್ವರೆಗೂ ಇದ್ದರೂ ಸಾಕು. ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಬೇಕಾದರೆ ಫಸ್ಟೇ 1 ಇಂಚ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೋದು ನೀವು. ಓಕೆನಾ, ಇದಾದ ನಂತರ ಮೆಜರ್ಮೆಂಟ್ ಬ್ಲೌಸ್ ಹೆಂಗೋ ನಮ್ಮ ಹತ್ರ ಇರುತ್ತೆ, ಕೊಟ್ಟಿರ್ತಾರೆ.
ನಾವೇನು ಮಾಡಬೇಕು ಅಂದರೆ ಈ ಮೆಜರ್ಮೆಂಟ್ ಬ್ಲೌಸಲ್ಲಿ ಆರ್ಮೋಲ್ ರೌಂಡಿಂಗ್ ಅನ್ನೋದು ಪರ್ಫೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಮೇಲ್ಗಡೆ ಶೋಲ್ಡರಿಂದ ಇಲ್ಲಿಗೆ ಕರೆಕ್ಟಾಗಿ ಬಂದಿದೆ. ಅಂದರೆ ಇಲ್ಲಿ ನಮಗೆ ಸ್ಟಿಚಿಂಗ್ ಅರ್ಧ ಇಂಚು ಹೋಗುತ್ತೆ, ಹಾಫ್ ಇಂಚು, ಮತ್ತು ಇಲ್ಲಿಗೆ ನಮಗೆ ಕರೆಕ್ಟಾಗಿ ಬಂದಿದೆ. ಇದು ನಮಗೆ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋ ವಿಧಾನ. ಇಷ್ಟು ಕಟಿಂಗ್ ಮಾಡಿದ ನಂತರ ನಾವು ಈ ಮಾರ್ಕ್ ಏನು ಮಾಡಿದ್ದೀವೋ ಆ್ಯಸ್ ಇಟ್ ಈಸ್ ಮಾರ್ಕಿಗೆ ಕಟಿಂಗ್ ಮಾಡ್ಕೊಳ್ಳಿ. ನೀವು ಈ ರೀತಿಯೇ ಕಟಿಂಗ್ ಮಾಡೋದು ಪ್ರಾಕ್ಟೀಸ್ ಮಾಡಿ. ಸ್ವಲ್ಪ ಕಷ್ಟ ಆದ್ರೂ ಈ ರೀತಿಯೇ ಪ್ರಾಕ್ಟೀಸ್ ಮಾಡಿ, ಪರ್ಫೆಕ್ಟಾಗಿ ನೀವು ಟೈಲರ್ ಆಗ್ತೀರಾ. ಹಾಗೆ ಬೇರೆ ಎಲ್ಲೇ ಕೆಲಸ ಮಾಡೋಕ್ಕೆ ಹೋದರೂ ನೀವು ಪರ್ಫೆಕ್ಟ್ ಕಟಿಂಗು ಮತ್ತು ಪರ್ಫೆಕ್ಟ್ ಸ್ಟಿಚಿಂಗ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈ ಚೆಸ್ಟು ಮತ್ತು ಈ ನೆಕ್ ವಿಡ್ತು, ಹಾಗೆ ಈ ಬ್ಯಾಕ್ ಲೆಂತು ಮತ್ತು ಈ ಡಾಟ್ ಪಾಯಿಂಟ್, ನಿಮಗೆ ಈ ಡಾಟ್ ಪಾಯಿಂಟ್ನ ತಿಳಿಸ್ಕೊಟ್ಟಿಲ್ವಲ್ಲ, ನಮಗೆ ಈ ಶೋಲ್ಡರ್ ಇದೆಯಲ್ವ, ಈ ಶೋಲ್ಡರ್ ಸೆಂಟರ್ಗೆ ಬರುತ್ತೆ ಇದು ಈ ಡಾಟ್ ಪಾಯಿಂಟ್ ಅನ್ನೋದು. ಇಲ್ಲಿಗೆ ನೋಡ್ಕೊಳ್ಬೋದು, ಈ ಶೋಲ್ಡರ್ ಸೆಂಟರ್ಗೆ ಬರುತ್ತೆ. ಈ ಸೆಂಟರ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ನಮಗೆ ಒಂದು 3.5 ಇಂಚ್ ಇದ್ದರೆ ಸಾಕಾಗುತ್ತೆ, 3-3.5 ಇಂಚ್. ಈ ಕೆಲವು ಪಾಯಿಂಟ್ಸ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಮುಂದೆ ಹೋಗ್ತಾ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಪ್ರತಿಯೊಂದು ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ರೆ ಏನೂ ಅರ್ಥ ಆಗೋದಿಲ್ಲ. ಹಾಗಾಗಿ ಈಗ ಈ ಬ್ಯಾಕ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್, ಈ ಫ್ರಂಟ್ ಸೈಡ್ ಪಾರ್ಟ್ಗೆ ನೋಡಿ ಲೈನಿಂಗ್ನ ಈ ರೀತಿ ಉಲ್ಟಾ ರಿವರ್ಸ್ನ ಮಾಡ್ಕೊಳ್ಳಿ. ಈಗ ಈ ಫೋಲ್ಡಿಂಗ್ಸ್ ಅಂದರೆ ಅಂಚು ಪೀಸ್ ಏನಿದೆಯೋ ಅದು ನಮ್ಮ ಕಡೆ ಇರಲಿ, ಓಕೆನಾ. ನೆಕ್ಸ್ಟ್ ಈಗ ಏನು ಮಾಡ್ತೀರಾ ಅಂದರೆ ಈ ಬ್ಯಾಕ್ ಸೈಡ್ ಲೈನಿಂಗ್ ಏನಿದೆಯೋ ಈ ಲೈನಿಂಗ್ನ ಇದ್ರ ಮೇಲೆ ಹಾಕ್ಕೊಂಡಿರ್ತಾರೆ. ಹಾಗೆ ಇಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ಗೆ ಕಟಿಂಗ್ ಮಾಡಿರೋ ಪೀಸ್ ಇರುತ್ತಲ್ವ, ಈ ಪೀಸ್ ಇರಲಿ. ಈ ಪೀಸ್ ನಮ್ಮ ಕ್ರಾಸ್ ಬೆಲ್ಟಿಗೆ ಬರುತ್ತೆ. ಇದನ್ನ ಬಿಟ್ಟು ಒಂದು ಸ್ವಲ್ಪ ಕೆಳಗಡೆ ನೀವು ಈ ಲೈನಿಂಗ್ನ ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಬ್ಯಾಕ್ ಸೈಡ್ ಈ ಲೆಂತ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ, ಚೆಸ್ಟ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ನೆಕ್ ವಿಡ್ತ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ನೀವು ಈ ಕಡೆ ನೀವು ಈ ಫೋಲ್ಡಿಂಗ್ ಇದೆಯಲ್ವ, ಈ ಫೋಲ್ಡಿಂಗ್ ಅಂದರೆ ಈ ರೀತಿ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟಾದ ನಂತರ ಡೈರೆಕ್ಟಾಗಿ ನೀವು ಕಟಿಂಗ್ನ ಮಾಡಿ. ಯಾವ ರೀತಿ ಅಂದರೆ ಈ ಮೇಲ್ಗಡೆ ಈ ಶೋಲ್ಡರ್ ಇದೆಯಲ್ವ, ಈ ಬ್ಯಾಕ್ ಸೈಡ್ ಪಾರ್ಟ್ ಎಷ್ಟಿದೆಯೋ ಅಷ್ಟಕ್ಕೆ ಕರೆಕ್ಟಾಗಿ ಕಟಿಂಗ್ ಫ್ರಂಟ್ ಸೈಡ್ ಪಾರ್ಟ್ನ ಕಟ್ ಮಾಡಿ. ಅದಾದ ನಂತರ ನೀವು ಈ ಆರ್ಮೋಲ್ ರೌಂಡಿಂಗು ಬ್ಯಾಕ್ ಸೈಡ್ ಆರ್ಮೋಲ್ ರೌಂಡಿಂಗ್ ಏನಿರುತ್ತೋ ಕರೆಕ್ಟಾಗಿ ಅಷ್ಟೇ ನೀವು ಕಟಿಂಗ್ ಮಾಡ್ಕೊಳ್ಳಿ. ಇದ್ರ ಮೇಲ್ಗಡೆ ಹಾಕ್ಕೊಂಡಿರ್ತೀರಲ್ವ, ಆ್ಯಸ್ ಇಟ್ ಈಸ್ ಅದೇನಿದೆಯೋ ಅದೇ ರೀತಿಯೇ ಕಟಿಂಗ್ ಮಾಡಿ. ಈಗ ಈ ಬ್ಯಾಕ್ ಸೈಡ್ ಲೈನಿಂದ ತೆಗೆದಿಟ್ಕೊಳ್ಳಿ. ಇದು ನಮಗೆ ಚೆಸ್ಟು, ಇದು ನೆಕ್ ಕೊಟ್ಟು, ಇದು ಬ್ಯಾಕ್ ಲೆಂತ್, ಇದು ಫುಲ್ ಲೆಂತ್, ಓಕೆನಾ. ಈಗ ನಾವು ಫ್ರಂಟ್ ಸೈಡ್ ಪಾರ್ಟ್ನ ಕಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ನಮಗೆ ಈ ಉಕ್ಸ್ ಪಟ್ಟಿ ಇದೆಯಲ್ವಾ, ಈ ಉಕ್ಸ್ ಪಟ್ಟಿ ಕಡೆ ನಾವು ಈ ರೀತಿ ಉಲ್ಟಾ ಮಾಡ್ಕೊಳ್ಬೇಕು. ಮೇಲ್ಗಡೆ ಶೋಲ್ಡರ್ನ ಹತ್ರ ಕರೆಕ್ಟಾಗಿ ನಿಮಗೆ ಇಲ್ಲಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಈ ಶೋಲ್ಡರ್ ಜಾಯಿಂಟ್ ಇದೆಯಲ್ವಾ, ಈ ಶೋಲ್ಡರ್ ಜಾಯಿಂಟು ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ನಾವು ಬಿಟ್ಟಿದ್ದೀವಲ್ವ, ಆ 1/2 ಇಂಚ್ ಮಾರ್ಜಿನ್ನ ಬಿಟ್ಟು ಈ ಶೋಲ್ಡರ್ ಜಾಯಿಂಟ್ನ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಬೇಕು. ಇದು ಸ್ಟ್ರೈಟ್ ಕಟಿಂಗು, ಕ್ರಾಸ್ ಕಟಿಂಗ್ ಅಲ್ಲ, ಸ್ಟ್ರೈಟ್ ಕಟಿಂಗ್. ನಿಮಗೆ ಈ ಫ್ರಂಟ್ ಸೈಡ್ ಪಾರ್ಟ್ ಇನ್ನು ಮುಂದೆ ಹೋಗ್ತಾ ಇನ್ನೂ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಈಗ ನಿಮಗೆ ಮೇನಾಗಿ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದ್ರ ಮೇಲೆ ನೀವು ದೃಷ್ಟಿ ಇಟ್ಟು ನೋಡಿ. ಈ ರೀತಿ ಹಾಕ್ಕೊಳ್ಬೇಕು ಬ್ಲೌಸ್ನ. ಈ ನೆಕ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೋಡ್ಕೊಂಡ ನಂತರ ಈ ನೆಕ್ ಆ್ಯಸ್ ಇಟ್ ಈಸ್ ಏನಿದೆಯೋ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ನ ಮಾಡ್ಕೊಂಡ ನಂತರ ಹಾಗೆ ನಿಮ್ಗೆ ಇಲ್ಲಿಂದ ಈ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಿರೋದು ಇದೆಯಲ್ವ, ಈ ಕ್ರಾಸ್ ಬೆಲ್ಟ್ ಜಾಯಿಂಟು, ಈ ಜಾಯಿಂಟ್ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಮಗೆ ಒಂದು ಡಾಟ್ಸ್ನ ಇಟ್ಟಿದಾರಲ್ವ, ಆ ಡಾಟ್ಸ್ ಹತ್ರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈಗ ಈ ಬ್ಲೌಸ್ನ
ತೆಗೆದುಕೊಳ್ಳಿ. ನೋಡಿ, ಇದು ನಮಗೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರೋದು, ಇದು ಬಂದು ನಮಗೆ ಡಾಟ್ ಪಾಯಿಂಟ್. ಈಗ ಏನು ಮಾಡ್ತೀರಾ ಅಂದರೆ ಈ ಮಾರ್ಕಿಂದ 1 ಇಂಚ್ ಎಕ್ಸ್ಟ್ರಾಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ನಿಮಗೆ ಈಗ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಫಸ್ಟ್ ಆ ರೀತಿ ಮಾರ್ಕ್ ಮಾಡಿಕೊಂಡ ನಂತರ ಈ ಶೋಲ್ಡರ್ ಜಾಯಿಂಟಿಂದ ಈ ಡಾಟ್ ಪಾಯಿಂಟ್, ಅಂದರೆ ಇದು ಸೆಂಟರ್ ಡಾಟ್ ಪಾಯಿಂಟು, ಮೇಲ್ಗಡೆ ಅರ್ಧ ಇಂಚ್ ಬಿಟ್ಟು ಈ ಸೆಂಟರ್ ಡಾಟ್ ಪಾಯಿಂಟ್ ಇಲ್ಲಿಗೆ ಬಂದಿದೆ ನೋಡಿ. ಮತ್ತು ಈ ಡಾಟ್ ಎಷ್ಟು ಇಂಚ್ ಹಿಡಿದಿದ್ದಾರೆ ಅಂತ ನೋಡ್ಕೊಳ್ಳಿ. ಇಲ್ಲಿಗೆ ಡಾಟ್ ಪಾಯಿಂಟ್ ಲೆಂತ್ ಬಂದಿದೆ. ಇದಾದ ನಂತರ ಇಲ್ಲಿಂದ ಇಲ್ಲಿಗೆ ನಮಗೆ ಬ್ರೆಸ್ಟ್ ಲೆಂತ್ ಇದೆ, ಮತ್ತು ಇದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ. ಈ ನಿಮಗೆ ಎಕ್ಸ್ಟ್ರಾಗಳು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ನಿಮಗೆ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಗೊತ್ತಾಗುತ್ತೆ ಯಾಕೆ ಈ ಮಾರ್ಜಿನ್ಸ್ ಎಲ್ಲ ತಗೊಳ್ತಾರೆ ಅಂತ. ಇದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಬೇಡ್ರಿ. ನಾನು ಯಾವ ರೀತಿ ಹೇಳ್ತಿದ್ದೀನೋ ಈ ರೀತಿ ನೀವು ಫಸ್ಟು ಯಾವುದೇ ಬ್ಲೌಸ್ ಆದರೂ ತಗೊಂಡು ಲೈನಿಂಗ್ ಮೇಲೆ ಸುಮ್ಮನೆ ಕಟ್ ಮಾಡೋದೇ ನಿಮಗೆ ಪ್ರಾಕ್ಟೀಸು. ಆ ರೀತಿ ಕಟ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಈ ಮಾರ್ಜಿನ್ಸ್ ಎಲ್ಲ ಏನಕ್ಕೆ ಅಂತ. ಓಕೆನಾ? ಈಗ ಇದಾಯ್ತಲ್ವ, ಇದಾದ ನಂತರ ನಮಗೆ ಮೆಜರ್ಮೆಂಟ್ಸ್ ಬ್ಲೌಸಲ್ಲಿ ಈಗ ಈ ಡಾಟ್ಸ್ಗಳನ್ನ ತಗೊಳ್ಬೇಕು. ಮೇಯ್ನಾಗಿ ಫಸ್ಟು ಯಾವ ಡಾಟ್ಸ್ನ ತಗೊಳ್ಬೇಕು ಅಂದರೆ ನಾವು ಉಕ್ಸ್ ಪಟ್ಟಿ ಸೈಡೇ ತಗೊಳ್ಬೇಕು ಡಾಟ್ಸ್ನ. ನೋಡಿ, ಇದು ಸೆಂಟರ್ ಡಾಟ್. ಈ ಸೆಂಟರ್ ಡಾಟ್ ಎಷ್ಟು ಇಂಚ್ ಇದೆ ಅಂತ ನೋಡ್ಕೊಳ್ಳಿ. ಉಕ್ಸ್ ಪಟ್ಟಿಯಿಂದ ಈ ಸೆಂಟರ್ ಇದು 4 ಇಂಚ್ ಬಂದಿದೆ ನಮಗೆ. ಈ 4 ಇಂಚ್ಗೆ ಮಾರ್ಕ್ ಮಾಡ್ತೀವಿ. ಓಕೆನಾ? ಇದು ನಮಗೆ ಈ ಶೋಲ್ಡರ್ ಸೆಂಟರ್ಗೇನೆ ಬರುತ್ತೆ. ಇದು ನಿಮಗೆ ಬೇಕಾದರೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಶೋಲ್ಡರ್ ಏನಿದೆ ಶೋಲ್ಡರ್ ಸೆಂಟರ್ಗೇನೆ ಬರುತ್ತೆ. ಈ ಶೋಲ್ಡರು ನಮಗೆ ಮೇನ್, ಈ ಸೆಂಟರ್ ಡಾಟ್ಗೆ ಈ ಶೋಲ್ಡರ್ ಸೆಂಟ್ರ್ ಮೇನು. ಹಾಗೆ ನಮಗೆ ಈ ಡಾಟ್ನ ಎಷ್ಟು ಇಂಚ್ ತಗೊಂಡಿದ್ದಾರೆ ಅಂತ ಮೆಜರ್ ಮಾಡ್ಕೊಳ್ಳಿ. ಇದು ನಮಗೆ ಡಾಟ್ 1/4 ಇಂಚ್ ಇದೆ. ಇಲ್ಲಿಂದ ಈ ಕಡೆ ಸೈಡ್ 1/4 ಇಂಚು ಮತ್ತು ಈ ಕಡೆ ಸೈಡ್ 1/4 ಇಂಚು. ಈಗ ಈ ಡಾಟ್ ಆಯ್ತಲ್ವ. ನೆಕ್ಸ್ಟು ಈ ಡಾಟ್ಗೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಇದು ಬಂದ್ಬಿಟ್ಟು ನಮಗೆ ಈ ನೆಕ್ ಇದೆಯಲ್ವ, ಈ ನೆಕ್ ಸ್ಟ್ರೈಟ್ ಲೈನ್ ಎಲ್ಲಿ ಬರುತ್ತೋ ಅಲ್ಲಿಗೆ ಮಾಡ್ಕೊಳ್ಳಿ. ಹಾಗೆ ಇಲ್ಲಿಂದ ಒಂದು 2 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳಿ ಈ ಡಾಟ್ಗೆ. ನಿಮ್ಗಿನ್ನೂ ಪರ್ಫೆಕ್ಟ್ ಬೇಕು ಅಂದರೆ ಈ ಮೆಜರ್ಮೆಂಟ್ ಬ್ಲೌಸಲ್ಲಿ ನೋಡ್ಕೊಳ್ಳಿ. ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ನ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ಅಲ್ಲಿ 2ರಿಂದ 2/4, 2.5ವರೆಗೂ ಬರುತ್ತೆ ಅಷ್ಟೇ. ಇದಾದ ನಂತರ ನಮಗೆ ಈ ಫೋರ್ತ್ ಡಾಟು ನಮಗೆ ಈ ಸೆಂಟ್ರ್ ಡಾಟಿಂದ ಎಷ್ಟಿದೆ ನೋಡ್ಕೊಳ್ಳಿ. ಇದು 2 ಇಂಚ್ ಇದೆ. ಈ ಸೆಂಟ್ರ್ ಡಾಟಿಂದ ಇದು 2 ಇಂಚು. ಇಷ್ಟು ನಾವು ಇದನ್ನು ಮಾರ್ಕ್ ಮಾಡ್ಕೊಳ್ಳೋದು. ಇಷ್ಟನ್ನು ಮಾರ್ಕ್ ಮಾಡ್ಕೊಂಡ ನಂತರ ನೀವೇನು ಮಾಡ್ತೀರಂದರೆ ಈ ರೀತಿ ಫ್ರಂಟ್ ಸೈಡ್ ಬ್ಲೌಸ್ನ ತಗೊಳ್ಳಿ. ಈ ಶೋಲ್ಡರಿಂದ ಈ ಕ್ರಾಸ್ ಬೆಲ್ಟ್ ಜಾಯಿಂಟ್ ಇದೆಯಲ್ವಾ, ಈ ಜಾಯಿಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅಂದರೆ ಇಲ್ಲಿ ಒಂದು ಅರ್ಧ ಇಂಚು ಮಾರ್ಜಿನ್ನ ಬಿಟ್ಟು ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮಗೆ ಈ ಫ್ರಂಟ್ ಸೈಡ್ ಬರುತ್ತೆ ಫ್ರಂಟ್ ಪಾರ್ಟಲ್ಲಿ. ಓಕೆನಾ? ಈಗ ಇದಕ್ಕೆ ಏನು ಮಾಡಬೇಕು, ಈ ಫೋರ್ತ್ ಡಾಟ್ಗೆ ಅರ್ಧ ಇಂಚ್ ಬೇಕು, ಅಂದರೆ ಇದನ್ನು ಫೋಲ್ಡಿಂಗ್ ಮಾಡೋದಕ್ಕೆ. ಹಾಗೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್, ಟೋಟಲಾಗಿ 1 ಇಂಚ್ ಬೇಕು. ನಾವು 1 ಇಂಚ್ ಎಕ್ಸ್ಟ್ರಾ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಬೇಕು. ಓಕೆನಾ? ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಮಾರ್ಕಿಂದ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ವ, ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈಗ ಈ ಚೆಸ್ಟ್ ಏನಿದೆಯೋ ಈ ಚೆಸ್ಟಿಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ಳಿ. ಈ ರೀತಿ ನಾವು ಫ್ರಂಟ್ ಸೈಡ್ ಪಾರ್ಟಲ್ಲಿ ಮಾರ್ಕಿಂಗ್ನ ಮಾಡೋದು. ಇದು ಏನಾಗುತ್ತೆ ಅಂದರೆ ನಾವು ಈ ರೀತಿ ಪರ್ಫೆಕ್ಟಾಗಿ ತಗೊಂಡು ನಾವು ಮಾರ್ಕಿಂಗ್ನ ಮಾಡ್ಕೊಂಡು ಕಟಿಂಗ್ ಮಾಡಿದರೆ ಫ್ರಂಟು ಮತ್ತು ಬ್ಯಾಕು ನಾವು ಸೈಡ್ ಜಾಯಿಂಟ್ ಮಾಡ್ತೀವಲ್ವ, ಸೈಡ್ ಜಾಯಿಂಟ್ ಮಾಡಬೇಕಾದ್ರೆ ನಮಗೆ 99% ಹೆಚ್ಚು ಕಡಿಮೆ ಬರೋದು, ಆಲ್ಟ್ರೇಷನ್ ಬರೋದು ಅವಾಯ್ಡ್ ಆಗುತ್ತೆ. ಈ ರೀತಿ ನಾವು ಕಟಿಂಗ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ರೆಡಿ ಕಟಿಂಗ್ ಮಾಡಬೇಕು. ಇದನ್ನ ಏನು ಮಾಡ್ತಾರೆ ಅಂದರೆ ಕೆಲವರು ಸುಮ್ಮನೆ ಅಂದಾಜು 1 ಇಂಚು 1.5 ಇಂಚು ಈ ರೀತಿ ಮಾರ್ಕ್ ಮಾಡ್ತಾರೆ. ಬಟ್ ನಾವು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಈ ಡಾಟ್ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾಗುತ್ತೆ, ಇಲ್ಲ ಕಡಿಮೆ ತೊಗೊಳ್ಬೇಕಾಗುತ್ತೆ. ಒಂದೊಂದು ಸಾರಿ ಈ ಡಾಟ್ನ ಬಿಚ್ಚಬೇಕಾಗುತ್ತೆ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ. ಓಕೆನಾ? ಇದ್ರ ಬಗ್ಗೆ ಇನ್ನೂ ವೀಡಿಯೋಸ್ ಮಾಡ್ತೀನಿ, ಎಕ್ಸಾಂಪಲಾಗಿ ತಿಳಿದಿಟ್ಕೊಂಡಿರಿ. ಈಗ ಈ ಡಾಟ್ಸ್ ಎಲ್ಲ ಆಗೋಲ್ವ,
ಇದೊಂದು ಮತ್ತು ಈ ಡಾಟ್ಸ್. ಈ ಡಾಟ್ನ ಕೆಲವು ಬ್ಲೌಸಲ್ಲಿ ನಾವು ಯಾವ ರೀತಿ ಬರುತ್ತೆ ಅಂದರೆ, ಈ ಡಾಟ್ ಏನಿದೆಯೋ ಈ ಡಾಟಿಗೆ ಈ ರೀತಿ ಈ ಡಾಟ್ ಏನಿದೆ ಇದಕ್ಕೆ ಸ್ಟ್ರೈಟಾಗಿ ಬರುತ್ತೆ ಈ ರೀತಿ. ಓಕೆನಾ? ಇದು ಪರ್ಫೆಕ್ಟಾಗಿರುತ್ತೆ ಈ ರೀತಿ ಸ್ಟ್ರೈಟಾಗಿ ಬರೋದು. ಇದನ್ನು ತಿಳಿದಿಟ್ಕೊಂಡಿರಿ. ಈಗ ಆದ ನಂತರ ನಾವು ಈ ಫ್ರಂಟ್ ನೆಕ್ ಮಾರ್ಕ್ ಮಾಡ್ಕೊಂಡಿಲ್ವ ರೆಡಿ. ಇಷ್ಟು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡೋದು. ಈಗ ಇದನ್ನು ಕಟಿಂಗ್ ಮಾಡಿ ನೋಡೋಣ. ಈಗ ಫ್ರಂಟ್ ಸೈಡಲ್ಲಿ ನಾವು ನೆಕ್ ಕಟಿಂಗ್ ಮಾಡಬೇಕಾದ್ರೆ 1/4 ಇಂಚ್ ಮಾರ್ಕಿಂಗ್ನ ಬಿಟ್ಟು ಕಟಿಂಗ್ ಮಾಡಿ. ಯಾಕಂದರೆ ರೆಡಿ ಮಾಡಿದ್ದೀವಲ್ವ ಇದನ್ನು, ಹಾಗಾಗಿ 1/4 ಇಂಚ್ ಬಿಟ್ಟು ಮಾರ್ಕಿಂಗ್ನ ಕಟಿಂಗ್ ಮಾಡಿ. ಇದು ಒಂದಾಯ್ತಲ್ವ. ಇದರಲ್ಲಿ ನಿಮಗೆ ಇನ್ನೊಂದು ಮೇನ್ ತಿಳಿಸ್ಕೊಡ್ಬೇಕು. ಈ ಫ್ರಂಟ್ ಚೆಸ್ಟ್ 9 ಇಂಚ್ ಬಂದಿತ್ತು ನಾವು ಮೆಜರ್ ಮಾಡುವಾಗ. ಇದರ ಬಗ್ಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಈಗ ಜಾಸ್ತಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ತಲೆ ಕೆಟ್ಟೋಗುತ್ತೆ, ಯಾವುದೂ ಅರ್ಥ ಆಗಲ್ಲ. ಈಗ ಇದರಲ್ಲೇ ಜಾಸ್ತಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ನಾನು. ಇನ್ನು ಪಾಯಿಂಟ್ಸ್ನ ಮೈನಸ್ ಮಾಡಬೇಕಾಯಿತು, ಬಟ್ ಮೈನಸ್ ಮಾಡಿದ್ರೆ ಕೆಲವು ಡೌಟ್ಸ್ ಹಾಗೆ ಉಳ್ಕೊಳ್ಳುತ್ತೆ ಅಂತ ನಾನು ಸ್ವಲ್ಪ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಇದು ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗು. ಈ ಮಾರ್ಕಿಂಗ್ಸ್ ಎಲ್ಲ ಏನಿದಾವೆ ಇದಕ್ಕೆ ಈ ರೀತಿ ಸ್ವಲ್ಪ ನಾಚನ್ನ ಮಾಡ್ಕೊಳ್ಳಿ ಈ ರೀತಿ. ಈಗ ಏನು ಮಾಡಬೇಕು ಅಂದರೆ, ಇದು ವೀಲ್ ಮಾರ್ಕರ್ ಅಂತ ಕರೀತಾರೆ ಇದನ್ನು. ಮೆಟಲ್ ಶಾಪಲ್ಲಿ ಸಿಗುತ್ತೆ ವೀಲ್ ಮಾರ್ಕರು. ಈ ಮಾರ್ಕಿಂಗ್ ಏನು ಮಾಡಿದ್ದೀವೋ ಈ ರೀತಿ ನಾವು ಈ ಮಾರ್ಕಿಂಗಿಗೆಲ್ಲ ಇದನ್ನು ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡೋದ್ರಿಂದ ಒಂದು ಬೆನಿಫಿಟ್ ಇದೆ, ಅದು ತಿಳಿಸ್ತೀನಿ. ಎಲ್ಲ ಮಾರ್ಕಿಂಗ್ ಏನಿದಾವೋ ಎಲ್ಲ ಮಾರ್ಕಿಂಗು ಈ ರೀತಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನೋಡಿ, ಈ ಕಡೆ ಸೈಡ್ ನಮಗೆ ಪರ್ಫೆಕ್ಟಾಗಿ ಮಾರ್ಕಿಂಗ್ ಕಾಣಿಸುತ್ತೆ. ಅಂದರೆ ಈ ವೀಲ್ ಮಾರ್ಕರ್ದು ಮಾರ್ಕಿಂಗ್ ಕಾಣಿಸುತ್ತೆ. ನಿಮ್ಮ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಒಂದ್ಸರಿ ನೀವು ಈ ವೀಲ್ ಮಾರ್ಕರ್ನ ತಗೊಂಡು ಟ್ರೈ ಮಾಡಿ ನೋಡಿ, ಕಾಣಿಸುತ್ತೆ. ಇದಾದ ನಂತರ ನಿಮಗೆ ಇದರಲ್ಲಿ ಫ್ರಂಟ್ ಶೇಪ್ನ ಕಟಿಂಗ್ ಮಾಡಬೇಕು. ಓಕೆನಾ? ಈ ಫ್ರಂಟ್ ಶೇಪ್ಗೋಸ್ಕರ ಒಂದು 1/2 ಇಂಚ್ವರೆಗೂ ನಾವು ಈ ಶೇಪ್ನ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ನೀವು ಫಸ್ಟೇ ಈ ಮಾರ್ಕಿಂಗ್ನ ಈ ರೀತಿ ನೀವು ಫಸ್ಟ್ ಮಾರ್ಕಿಂಗ್ ಪೀಸಲ್ಲಿ ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಮಾರ್ಕಿಂಗ್ನ ಮಾಡಿಕೊಂಡು ಕಟ್ ಮಾಡೋದ್ರಿಂದ ನಿಮಗೆ ಶೇಪ್ ಅನ್ನೋದು ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇದು ಫ್ರಂಟ್ ಶೇಪ್. ಈ ಫ್ರಂಟ್ ಮತ್ತು ಬ್ಯಾಕ್ ಶೇಪ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ವಿಡಿಯೋದಲ್ಲಿ ನಾನು ಮೇನಾಗಿ ನಿಮಗೆ ಎಕ್ಸಾಂಪಲ್ ಅಂದರೆ ನಿಮ್ಗೆ ಏನು ತಿಳಿಸ್ಕೊಡ್ತಿದ್ದೀನಿ ಅಂದರೆ, ಬ್ಲೌಸ್ ಈ ರೀತಿ ಕಟಿಂಗ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನೀವು ಯಾವುದಾದ್ರೂ ಒಂದು ಮೆಜರ್ಮೆಂಟ್ ಬ್ಲೌಸ್ನ ತಗೊಂಡು ಲೈನಿಂಗ್ ಪೀಸ್ನ ತಗೊಂಡು 2-3 ಸರಿ ಮಾರ್ಕಿಂಗ್ನ ಮಾಡಿ ಕಟಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇರೋದು. ಓಕೆನಾ? ಇದು ಫ್ರಂಟು ಮತ್ತು ಬ್ಯಾಕು. ಈಗ ನೆಕ್ಸ್ಟ್ ನಾವು ಕ್ರಾಸ್ ಬೆಲ್ಟ್ನ ಕಟಿಂಗ್ ಮಾಡೋಣ. ನೋಡಿ, ಈ 2 ಪೀಸ್ ನಾನು ಇಟ್ಕೊಂಡಿರಿ ಅಂತ ಹೇಳಿದ್ನಲ್ಲ, ಈ ಕಡೆ ಸೈಡು ಆ ಪೀಸ್ ಇದು ಏನು ಮಾಡಬೇಕಂದ್ರೆ, ನಾವು ಫಸ್ಟು ಒಂದು ಸ್ಟ್ರೈಟಾಗಿ ಮಾರ್ಕ್ನ ಮಾಡ್ಕೊಳ್ಬೇಕು. ಈ ಮಾರ್ಕಿಂಗ್ ಮೇಲೇ ಕಟಿಂಗ್ನ ಮಾಡ್ಕೊಳ್ಳಿ. ಈಗ ಇದಕ್ಕೆ 1/2 ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಈ ಕಡೆ ಸೈಡ್ ಸ್ಟ್ರೈಟ್ ಇದ್ದರೆ ಓಕೆ, ಸ್ಟ್ರೈಟ್ ಆಗಿಲ್ಲ ಅಂದರೆ ಈ ರೀತಿ ಸ್ಟ್ರೈಟ್ ಕಟ್ ಮಾಡ್ಕೊಳ್ಳಿ. ನಮಗೆ ಈ ಮೆಜರ್ಮೆಂಟ್ ಬ್ಲೌಸಲ್ಲಿ ಉಕ್ಸ್ಪಟ್ಟಿ ಸೈಡ್ ಎಷ್ಟು ಇಂಚ್ ಇದೆ ನೋಡ್ಕೊಳ್ಳಿ. ಉಕ್ಸ್ಪಟ್ಟಿ ಸೈಡ್ 2.75 ಇದೆ. ಈ ಕಡೆ ಸೈಡು ನಮಗೆ 2 ಇಂಚ್ ಇದೆ. ನಮಗೆ 2.75 ಇದ್ದಾಗ ನೋಡಿ, ಈ ಮಾರ್ಕ್ ಅಂತ ಅಂದರೆ ನಾವು ಈ ಮಾರ್ಕ್ ಮಾಡಿದ್ವಲ್ವ, ಇಲ್ಲಿಂದ 2.75ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡ ನಂತರ ಇದ್ರ ಮೇಲ್ಗಡೆ 1/2 ಇಂಚ್ ತಗೊಳ್ಳಿ ಎಕ್ಸ್ಟ್ರಾ. ಹಾಗೆ ನಮಗೆ ಫ್ರಂಟ್ ಸೈಡ್ ಕ್ರಾಸ್ ಬೆಲ್ಟು ಎಷ್ಟಿದೆ ನೋಡ್ಕೊಳ್ಳಿ. 7.5 ಇಂಚ್ ಇದೆ.
ಫ್ರಂಟ್ ಸೈಡ್ ಕ್ರಾಸ್ ಬೆಲ್ಟು 7.5 ಇಂಚ್ ಇದೆ. ಈ 7.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇದಕ್ಕೆ ಸ್ಟ್ರೈಟಾಗಿ ಮಾರ್ಕ್ನ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಮಾರ್ಕ್ನ ಮಾಡ್ಕೊಂಡ ನಂತರ ಈ ಸೈಡಲ್ಲಿ ನಾವು 2 ಇಂಚ್ ಬಂತಲ್ವ, ಈ 2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಮೇಲ್ಗಡೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಷ್ಟು ಈ ಮಾರ್ಕಿಂಗು ನಮಗೆ ರೆಡಿ. ಈ ಮಾರ್ಕಿಂಗ್ ಹತ್ರ ಕಟ್ ಮಾಡಿದರೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ಮಾರ್ಕಿಂಗ್ ರೆಡಿ ಬರುತ್ತೆ, ಈ ಮಾರ್ಕಿಂಗ್ ರೆಡಿ ಬರುತ್ತೆ. ಈ ಮಾರ್ಕಿಂಗ್ ಏನು ಮಾಡಿದ್ವಿ, ಇದು ನಮಗೆ ಎಕ್ಸ್ಟ್ರಾ ಮಾರ್ಜಿನ್. ಹೊಸ ಕಲಿಯೋರಿಗೆ ಈ ಮಾರ್ಜಿನ್ ಅನ್ನೋದ್ರ ಬಗ್ಗೆ ಗೊತ್ತಿರೋಲ್ಲ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಮುಂದೆ ನೆಕ್ಸ್ಟ್ ಹೋಗ್ತಾ ವೀಡಿಯೋಸ್ನಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಮಾರ್ಕಿಂದ ಒಂದು 2 ಇಂಚ್ಗೆ ಕಟಿಂಗ್ ಮಾಡ್ಕೊಳ್ಳಿ. ಹಾಗೆ ಈ ಕಡೆ ಸೈಡಲ್ಲಿ ನೋಡಿ ಈ ರೀತಿ ಡಾಟ್ ಮಾಡ್ಕೊಳ್ಳಿ. ಅಂದರೆ ಇದು ಸೈಡಿಗೆ ಬರುತ್ತೆ, ಇದು ಫ್ರಂಟಿಗೆ ಬರುತ್ತೆ. ಇದು ಕ್ರಾಸ್ ಬೆಲ್ಟ್ ಆಯ್ತಲ್ವ. ನೆಕ್ಸ್ಟ್ ನಮಗೆ ಲಾಸ್ಟ್ ಇನ್ನು ಮಿಕ್ಕಿರೋದು ಸ್ಲೀವ್ಸ್. ಈ ಸ್ಲೀವ್ಸ್ಗೆ ನೋಡಿ ಆ್ಯಸ್ ಇಟ್ ಈಸ್ ನಿಮಗೆ ಈ ರೀತಿ ಡಬಲ್ ಫೋಲ್ಡಿಂಗ್ ಇರುತ್ತಲ್ವ, ಈ ಅಂಚು ಪೀಸ್ ಆ ಕಡೆ ಸೈಡ್ ಇರಲಿ, ಈ ಡಬಲ್ ಫೋಲ್ಡಿಂಗ್ ನಮ್ಮ ಸೈಡ್ ಇರಲಿ. ಇದನ್ನು ಈ ರೀತಿ ಇನ್ನೊಂದು ಫೋಲ್ಡಿಂಗ್ನ ಮಾಡಿ 4 ಫೋಲ್ಡ್ ಆಗುತ್ತೆ ಅಲ್ಲಿಗೆ. ಆದ ನಂತರ ಒಂದು ಸ್ಟ್ರೈಟ್ ಲೈನ್ ಬೇಕು ನಮಗೆ, ಅದಕ್ಕೆ ಸ್ಟ್ರೈಟಾಗಿ ಮಾರ್ಕಿಂಗ್ ಮಾಡಿ ಈ ರೀತಿ ಕಟಿಂಗ್ ಮಾಡಬೇಕು. ಫಸ್ಟು ಯಾವುದೇ ಕಟಿಂಗ್ ಮಾಡಬೇಕಾದ್ರೆ ಸ್ಟ್ರೈಟ್ ಇದೆಯಾ ಇಲ್ವಾ ಲೈನಿಂಗ್ ನೋಡಿಕೊಂಡು ಕಟಿಂಗ್ ಮಾಡಿ. ಇಷ್ಟ ಆಯ್ತಲ್ವ. ನೆಕ್ಸ್ಟ್ ನಮಗೆ ಈ ರೀತಿ ಫ್ರಂಟ್ ಸೈಡ್ ಮೇಲ್ಗಡೆ ಇರಲಿ. ಈ ಸ್ಲೀವ್ಸ್ನ ತಗೊಳ್ಳೋಣ. ಸ್ಲೀವ್ಸ್ನ ತಗೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಫಸ್ಟು ಒಂದು ಅರ್ಧ ಇಂಚ್ ಮಾರ್ಜಿನ್, ಇದು ನಿಮಗೆ ಮಾರ್ಜಿನ್. ಈ ಮಾರ್ಜಿನ್ಗಳ ಬಗ್ಗೆ ನಿಮಗೆ ಒಂದು ವಿಡಿಯೋ ಮಾಡ್ತೀನಿ ಕ್ಲಿಯರಾಗಿ ಅರ್ಥ ಆಗೋ ರೀತಿ. ಅವುಗಳ ಬಗ್ಗೆ ಫಸ್ಟ್ ನೀವು ತಿಳ್ಕೊಳ್ಬೇಕು. ನೋಡಿ ಈ ರೀತಿ ಸ್ಲೀವ್ಸ್ನ ಇಟ್ಕೊಳ್ಳಿ, ಈ ರೀತಿ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ. ಟೈಟಾಗಿ ಇಟ್ಕೊಂಡ ನಂತರ ಈ ಲೂಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿ, ಲೆಂತ್ ಎಷ್ಟಿಗೆ ಬರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿ. ಓಕೆನಾ. ಮಾರ್ಕ್ ಮಾಡಿದ ನಂತರ ಈ ಸೈಡ್ ಜಾಯಿಂಟ್ ನೋಡ್ಕೊಳ್ಳಿ, ಇಲ್ಲಿಗೆ ಬಂದಿದೆ ಮತ್ತು ಇಷ್ಟಿಗೆ ಬಂದಿದೆ. ಈ ರೀತಿ ನೀವು ಮಾರ್ಕ್ನ ಮಾಡ್ಕೊಳ್ಳೋದು. ಇದು ಲೆಂತ್, ಇದು ಎಕ್ಸ್ಟ್ರಾ ಮಾರ್ಜಿನ್, ಇದು ರೆಡಿ, ಇದು ಎಕ್ಸ್ಟ್ರಾ ಮಾರ್ಜಿನ್. ಇದು ನಮಗೆ ಸ್ಲೀವ್ ಲೂಸು ಇಲ್ಲಿಗೆ ಬಂದಿದೆ. ಇಷ್ಟೇ ನಮಗೆ ಸ್ಲೀವಲ್ಲಿ. ಈಗ ನಮಗೆ ಬೇಕಾಗಿರೋದು ಏನು ಅಂದರೆ ಸ್ಲೀವ್ ಶೇಪ್ನ ಮಾರ್ಕಿಂಗ್ ಮಾಡೋದು. ಈ ಸ್ಲೀವ್ ಶೇಪ್ನ ನೀವು ಫಸ್ಟೇ ಇಲ್ಲಿಂದ 1 ಇಂಚ್ ಸ್ಟ್ರೈಟ್ ಬಂದು ಅದಾದ ನಂತರ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಇದರಲ್ಲೇ ನೀವು ಫ್ರಂಟ್ ಶೇಪ್ನ ಒಂದು ಅರ್ಧ ಇಂಚ್ವರೆಗೂ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. ಇಷ್ಟೆಲ್ಲ ಮಾರ್ಕ್ ಮಾಡ್ಕೊಂಡ ನಂತರ ಫಸ್ಟ್ ಬ್ಯಾಕ್ ಸೈಡ್ ಮಾರ್ಕ್ ಏನು ಮಾಡಿದ್ರು, ಈ ಬ್ಯಾಕ್ ಸೈಡ್ ಮಾರ್ಕ್ನ ಕಟಿಂಗ್ ಮಾಡಿ ಈ ಸೆಂಟರ್ಗೆ ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಹೋಗಿ ನೆಕ್ಸ್ಟು ನೀವು ಇದನ್ನ ಈ ರೀತಿ ತೆಗ್ದಾದ್ರೂ ಶೇಪ್ ಕಟಿಂಗ್ ಮಾಡ್ಬೋದು, ಇಲ್ಲಾಂದರೆ ಇದೇ ರೀತಿ ಫೋಲ್ಡಿಂಗ್ ಇಟ್ಕೊಂಡೆ ನೀವು ಫ್ರಂಟ್ ಸೈಡ್ ಮಾರ್ಕಿಂಗ್ ಏನು ಮಾಡಿದ್ದೀರೋ ನೀಟಾಗಿ ಶೇಪ್ ಮಾರ್ಕಿಂಗ್ ಮಾಡಿದ್ದೀರಲ್ವ, ಮಾರ್ಕಿಂಗ್ ಮಾಡಿರೋದನ್ನು ಆ ಮಾರ್ಕಿಂಗ್ ಆ್ಯಸ್ ಇಟ್ ಈಸ್ ಆಗಿದೆಯೋ ಅದೇ ರೀತಿ ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಳ್ಳಿ. ಹಾಗೆ ಈ ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಂಡ ನಂತರ ಫ್ರಂಟ್ ಶೇಪ್ಗೆ ಕಟ್ ಮಾಡಿ. ಇದು ನಿಮಗೆ ಫ್ರಂಟ್ ಶೇಪ್ ಅಂತ ಗೊತ್ತಾಗುತ್ತೆ. ಇದು ಇಷ್ಟು ಫ್ರಂಟು ಬ್ಯಾಕು. ಹಾಗೆ ಸ್ಲೀವ್ಸು ಕ್ರಾಸ್ ಬೆಲ್ಟು ನೋಡಿದಾರಲ್ವ. ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಮೆಜರ್ಮೆಂಟ್ ಬ್ಲೌಸ್ನಿಂದ ಮೆಜರ್ಮೆಂಟ್ಸ್ನ ಅಳತೆ ಮಾಡಿಕೊಂಡು ಯಾವ ರೀತಿ ಕಟಿಂಗ್ ಮಾಡಬೇಕಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಮಗೆ ವಾಯ್ಸ್ ಏನಾದರೂ ಸ್ವಲ್ಪ ಕಡಿಮೆ ಕೇಳಿಸಿದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು RCC ರೂಮಲ್ಲಿ ಈ ವಿಡಿಯೋನ ರೆಕಾರ್ಡ್ ಮಾಡ್ತೀನಿ, ರೀಸೌಂಡ್ ಬರ್ತಾ ಇರುತ್ತೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನಿಸ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಮೇನ್ ಕ್ಲಾತ್, ನಿಮಗೆ ಈ ಬ್ಲೌಸ್ಗೆ ಮೇನ್ ಕ್ಲಾತ್ ಇದು. ಈ ಮೇನ್ ಕ್ಲಾತ್ನ ಯಾವ ರೀತಿ ಹಾಕ್ಕೊಳ್ಬೇಕು, ನಾವು ಯಾವ ರೀತಿ ಹಾಕ್ಕೊಂಡು ಕಟಿಂಗ್ ಮಾಡಬೇಕಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋ ಮಿಸ್ ಆಗಬಾರ್ದು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡ್ಕೊಂಡಿರಬೇಕು. ಆವಾಗಲೇ ನೀವು ನೆಕ್ಸ್ಟ್ ವೀಡಿಯೋಸ್ನ ನೋಡ್ಬೋದು, ಹೊಸ ವೀಡಿಯೋಸ್ನ ಅಂತ ತಿಳಿಸ್ತಾ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ.
ಏನೇ ಡೌಟ್ಸ್ ಇದ್ದರೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ಖಂಡಿತ ರಿಪ್ಲೈ ಕೊಡ್ತೀನಿ ಅಂತ ತಿಳಿಸ್ತಾ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.